Dear viewers, we welcome you all of you for this Atmasparsha TV program. ಪ್ರಿಯ ಸ್ನೇಹಿತರೆ, ಆತ್ಮಸ್ಪರ್ಶ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ಅಯ್ಯನವರೇ, ನಿಮಗೂ ಸಹ ಆತ್ಮಸ್ಪರ್ಶ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಕಳೆದ ಎಪಿಸೋಡ್ನಲ್ಲಿ ಅಯ್ಯನವ್ರ ಹತ್ರ ಒಂದು ಪ್ರಶ್ನೆಯನ್ನು ಕೇಳಿ ಅದಕ್ಕೆ ನಾವು ಉತ್ತರವನ್ನು ಪಡೆಯುತ್ತಾ ಇದ್ದೇವೆ. ಪ್ರಶ್ನೆ ಏನೆಂಬುದಾಗಿ ನೋಡುವುದಾದರೆ, ಇದೇ ಶರೀರದಿಂದ ಯಾಕೆ ಸ್ವರ್ಗ ಸೇರೋಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅಯ್ಯನವರು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹೇಳುತ್ತಾ ಇದ್ದರು. ಸಮಯದ ಅಭಾವದಿಂದ ಅರ್ಧಕ್ಕೆ ನಿಲ್ಲಿಸಬೇಕಾಯಿತು. ಇದೇ ಪ್ರಶ್ನೆಗೆ ಅಯ್ಯನವರು ಮತ್ತೆ ಉತ್ತರಿಸುತ್ತಾರೆ ಈ ಒಂದು ಸಮಯದಲ್ಲಿ. ಉತ್ತರಿಸುವುದ ಮುಂಚೆ ಅಯ್ಯನವರೇ, ಈ ಒಂದು ಸಮಯದಲ್ಲಿ ಪ್ರಾರಂಭಿಸುವ ಮುಂಚೆ ನಾವು ಪ್ರಾರ್ಥನೆ ಮಾಡುವ. ಅವರ್ ಗ್ರೇಷಿಯಸ್ ಲವಿಂಗ್ ಹೆವನ್ಲಿ ಫಾದರ್, ತಂದೆಯಾದ ದೇವರೇ, ಹೌದು ಸ್ವಾಮಿ, ಈ ಒಂದು ಸಮಯದಲ್ಲಿ ರಾಜ ಅಪಯಿಸುವೆ ಇನ್ನು ಜೀವವುಳ್ಳ ವಾಕ್ಯಗಳನ್ನು ಮಾತನಾಡುವಂಥ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಅಪಯಿಸುವೆ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿರುವ ಎಲ್ಲ ನಿನ್ನ ಮಕ್ಕಳ ಆತ್ಮಿಕ ಹೃದಯಗಳನ್ನು ತೆರೆ ಮಾಡು, ಆತ್ಮಿಕ ಕಿವಿಗಳನ್ನು ತೆರೆ ಮಾಡು, ಗ್ರಹಿಸುವಂಥ ಹೃದಯವನ್ನು ದಯಪಾಲಿಸಿಕೊಡು ಸ್ವಾಮಿ. ಅಪ್ಪ ಯೇಸುವೆ, ವೀಕ್ಷಿಸಿ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು, ಕೇಳುವಂಥ ಒಂದು ಮನಸ್ಸನ್ನು ದಯಪಾಲಿಸಿಕೊಡು. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡುತ್ತೇನೆ ತಂದೆ. ಅಯ್ಯನವರೇ, ಕಳೆದ ಎಪಿಸೋಡ್ನಲ್ಲಿ ನಾವು ಪ್ರಶ್ನೆಗೆ ನೀವು ಉತ್ತರಿಸ್ತಾ ಇದ್ದೀರಾ ಅರ್ಧಕ್ಕೆ, ಇದೇ ಶರೀರದಿಂದ ಯಾಕೆ ಸ್ವರ್ಗ ಸೇರಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ. ಅದರ ಬಗ್ಗೆ ಇನ್ನೂ ಸ್ವಲ್ಪ ವಿವರಿಸಿ ಹೇಳುತ್ತೀರಾ ನಮ್ಮ ಪ್ರಿಯ ವೀಕ್ಷಕರಿಗೋಸ್ಕರವಾಗಿ? ಖಂಡಿತ. ನಾನು ಆರಂಭಿಸಿದ್ದು ಅದಕ್ಕೆ ಉತ್ತರ ಆರಂಭಿಸಿದ್ದು, ನಾವು ರಕ್ತ ಮಾಂಸಕ್ಕೆ ಒಳಗಾದ ಈ ಒಂದು ಶರೀರದ ಮೂಲಕ ನಾವು ಸ್ವರ್ಗ ಸೇರಕ್ಕಾಗಲ್ಲ ಅಂತ ಹೇಳಿದ್ವಿ. ಯಾಕಂದ್ರೆ ಈ ಶರೀರವು ಶಾಪಕ್ಕೆ ಮತ್ತು ಪಾಪಕ್ಕೆ ಅಧೀನವಾಗಿದೆ. ಆದ ಕಾರಣ ಈ ಶರೀರವನ್ನು ನಾವು ಬಿಟ್ಟು ಪಾಪ ಮತ್ತು ಶಾಪ ಇಲ್ಲದಂತ ಒಂದು ಶರೀರ ನಾವು ಪಡ್ಕೋಬೇಕು. ಅದು ಹೇಗೆ ಸಾಧ್ಯ ಎಂಬುದಾಗಿ ಕಳೆದ ವಾರದಲ್ಲಿ ಹೇಳಿದೆ. ಅದು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮೂಲಕ. ಯಾಕಂದ್ರೆ ಆತನಲ್ಲಿ ಪಾಪ ಇರಲಿಲ್ಲ. ಆತನು ನಮಗೆ ನಮ್ಮ ಶಾಪಕ್ಕೆ ಆತನು ಪ್ರಾಯಶ್ಚಿತ್ತವಾದ, ಪಾಪಕ್ಕೂ ಮತ್ತು ನಮ್ಮ ಶಾಪಕ್ಕೂ ಆತನು ನಮಗೆ ಮಾರ್ಗವನ್ನು ಮಾಡಿ, ಬಿಡುಗಡೆಯ ಮೋಕ್ಷದ ಮಾರ್ಗವನ್ನು ಮಾಡಿ ನಮ್ಮನ್ನು ತಪ್ಪಿಸಿದ್ದಾರೆ. ಆ ತಪ್ಪಿಸಿದ ಆತನನ್ನ ನಾವು ಹೃದಯೊಳಗೆ ನಂಬುವಾಗ ನಾವು ಆ ಒಂದು ಶಾಪದಿಂದಲೂ ಮತ್ತು ಪಾಪದಿಂದಲೂ ಮುಕ್ತರಾಗಿ ದೇವರ ಜೀವವನ್ನು ನಾವು ಪಡೆದುಕೊಂಡು ದೇವರ ಜೊತೆಗೆ ಸದಾ ಜೀವಿಸುವಂತ ಆ ಭಾಗ್ಯಕ್ಕೆ ನಾವು ಪ್ರವೇಶಿಸ್ತೇವೆ. ಆದರೆ ಆ ಪ್ರವೇಶ ಈ ದೇಹದಲ್ಲಿ ಇರುವಾಗಲೇ ನಂಬಿಕೆ ಮೂಲಕ ನಾವು ಮಾಡಿಕೊಳ್ಳಬೇಕು. ಇಲ್ಲದ ಪಕ್ಷದಲ್ಲಿ ನಾವು ಪುನರುತ್ಥಾನದ ದೇಹವನ್ನ ಪಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಈಗ ಈ ಮಣ್ಣಿಗೆ ಸೇರುವ ಈ ಶರೀರ ನಾವು ಬಿಟ್ಟು ಬಿಟ್ಟು ಸ್ವರ್ಗಕ್ಕೆ ಸಂಬಂಧಪಟ್ಟ ಶರೀರವನ್ನು ಪಡ್ಕೊಳ್ಳಬೇಕು. ಈಗ ಇದರ ವಿಷಯದಲ್ಲಿ 1 ಕೊರಿಂಥ ಪತ್ರ 15ನೇ ಅಧ್ಯಾಯದ 42ನೇ ವಚನದಿಂದ ಓದುವಾಗ ಬಹಳ ಸ್ಪಷ್ಟವಾಗಿ ನಾವು ನೋಡುತ್ತೇವೆ. ಸೊ ಟು ದಟ್ ಕ್ವೆಶ್ಚನ್ಸ್ ಆನ್ಸರ್ we have to go back to 1 Corinthians chapter 15 verse 42 onwards. Gives us the answer, because this body is belong to this material earth. And in this body we cannot go into a celestial place, that is heaven, without a celestial body. ಆದ ಕಾರಣ ಸ್ವರ್ಗೀಯ ದೇಹ ನಾವು ಪಡೆದುಕೊಳ್ಳಬೇಕು. ಅದರ ಸಂಬಂಧಪಟ್ಟಿ ಬರೆದಿರತಕ್ಕಂಥ ವಚನಗಳನ್ನು ಓದಿ. ಸತ್ತವರಿಗಾಗುವ ಪುನರುತ್ಥಾನವು, ಸತ್ತವರಿಗೆ ಆಗುವ ಪುನರುತ್ಥಾನ. ಹಾಗಾದ್ರೆ ಈ ದೇಹದಲ್ಲಿ ಈ ದೇಹ ನಾವು ಬಿಡದೆ, ಅಥವಾ ಈ ದೇಹದಲ್ಲಿ ನಾವು ಸಾವನ್ನು ಅನುಭವಿಸದೆ ನಾವು ಪುನರುತ್ಥಾನ ಹೊಂದಕ್ಕೆ ಸಾಧ್ಯವಲ್ಲ ಅಂತ ಖಂಡಿತ ಇಲ್ಲಿ ಹೇಳ್ತಾರೆ. ಹೌದಯ್ಯ. ಅದೇ ಪ್ರಕಾರ ಸತ್ತವರಿಗಾಗುವ ಪುನರುತ್ಥಾನವು ಅದೇ ಪ್ರಕಾರವಾಗಿರುವುದು. ದೇಹವು ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ. ಅಂದ್ರೆ ಮಣ್ಣಿಗೆ ಸಮಾಧಿ ಆಗುತ್ತದೆ. ಹೌದಯ್ಯ. ನಿರ್ಲಯಾವಸ್ಥೆಯಲ್ಲಿ ಎದ್ದು ಬರುವುದು. ನಿರ್ಲಯ ವಸ್ತುವಿನಲ್ಲಿ ಅಥವಾ ನಿರ್ಲಯತ್ವದಲ್ಲಿ, ಲಯವಾಗದ ಸ್ಥಿತಿಯಲ್ಲಿ ದೇಹ ಎದ್ದು ಬರುವುದು. ಬೇರೊಂದು ದೇಹ ಅಲ್ಲ, ಇದೇ ದೇಹ ಎದ್ದು ಬರುತ್ತದೆ. ಆಮೇಲೆ ಹೀನಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ. ಹೀನ ಅವಸ್ಥೆಯಲ್ಲಿ, ಇದು ಹೀನವಾದ ಒಂದು ಅವಸ್ಥೆಗೆ ಸೇರುತ್ತದೆ. ನುಸಿ ಹಿಡಿಯುತ್ತದೆ, ಅಥವಾ ಹುಳ ಬೀಳುತ್ತೆ, ಅಥವಾ ಮಣ್ಣಿಗೆ ಮಣ್ಣಾಗಿ ಹೋಗ್ತದೆ, ನಾತ ಹಿಡಿಯುತ್ತದೆ ಅಲ್ವಾ. ಹೀನವಾದ ಒಂದು ಸ್ಥಿತಿಗೆ ಸೇರುತ್ತೆ. ಆಮೇಲೆ ಮಹಿಮೆಯಲ್ಲಿ ಎದ್ದು ಬರುವುದು. ಮಹಿಮೆಯಲ್ಲಿ ಎದ್ದು ಬರುತ್ತದೆ ಇದೇ ಶರೀರ. ಆಮೇಲೆ ನಿರ್ಬಲಾವಸ್ಥೆಯಲ್ಲಿ ನಿರ್ಬಲಾವಸ್ಥೆಯಲ್ಲಿ ಬಲ ಹೊಂದಿ ಹೋಗುತ್ತದೆ.
ನಿರ್ಬಲಾವಸ್ಥೆಯಲ್ಲಿ ದಿನೇ ದಿನೇ ನಾವು ಬಲಹೀನರಾಗ್ತೇವೆ. ಹೌದು, ನಿರ್ಬಲಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ ಅಂತ ಮಣ್ಣಿಗೆ ನಾವು ಸಮಾಧಿ ಮಾಡ್ತೇವೆ. ಬಲಾವಸ್ಥೆಯಲ್ಲಿ ಎದ್ದು ಬರುವುದು, ಬಲಾವಸ್ಥೆಯಲ್ಲಿ ಮತ್ತೆ ಆ ದೇಹದಲ್ಲಿ ಎದ್ದು ಬರುವ ದೇಹದಲ್ಲಿ ಬಲಹೀನ ಆಗುವುದೇ ಇಲ್ಲ. ಆಮೇಲೆ ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ. ಪ್ರಾಕೃತ ಅಂದ್ರೆ ಪ್ರಕೃತಿಗೆ ಸಂಬಂಧಪಟ್ಟ ದೇಹವಾಗಿ ಪ್ರಕೃತಿಗೆ ಅದು ಸೇರುತ್ತೆ. ಆತ್ಮಿಕ ದೇಹವಾಗಿ ಎದ್ದು ಬರುವುದು, ಆತ್ಮೀಕ ದೇಹವಾಗಿ ಎದ್ದು ಬರುತ್ತದೆ. ಆತ್ಮ ಸಂಬಂಧವಾದ ಸ್ವರ್ಗ ಸಂಬಂಧವಾದ ದೇಹವಾಗಿ ಎದ್ದು ಬರುತ್ತದೆ. ಆಮೇಲೆ ಪ್ರಾಕೃತ ದೇಹವಿರುವುದಾದರೆ ಆತ್ಮಿಕ ದೇಹವೂ ಇರುವುದು. ಪ್ರಾಕೃತ ದೇಹ ಇರುವುದಾದರೆ ಇಫ್ ದೇರ್ ಇಸ್ ಎ ಫಿಸಿಕಲ್ ಬಾಡಿ ದೇರ್ ಇಸ್ ಆಲ್ಸೋ ಎ ಸ್ಪಿರಿಚುವಲ್ ಬಾಡಿ. ಆಮೇಲೆ ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಫಿಸಿಕಲ್ ಬಾಡಿ ಮೊದಲನೇ ಮನುಷ್ಯನಾದ ಆದಾಮನಿಂದ ನಮಗೆ ಸಿಕ್ಕಿದೆ. ಆದಾಮನ ಮೂಲಕ ನಾವು ಹುಟ್ಟಿದ್ದೇವೆ. ಅದೇ ರೀತಿಯಾಗಿ ಎರಡನೇ ಆದಾಮನ ಮೂಲಕವಾಗಿ ಎರಡನೇ ಶರೀರ ನಾವು ಹೊಂದಿಕೊಳ್ಳಬೇಕು. ಹೌದಾ? ಓದಿ. ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದಿದೆಯಲ್ಲ, ಕಡೆಯ ಆದಾಮನು ಬದುಕಿಸುವ ಆತ್ಮನು. ಕಡೆಯ ಆದಾಮನು ಬದುಕಿಸುವ ಆತ್ಮನು, ಆತ್ಮ ಸ್ವರೂಪನು ಅಥವಾ ಆತ್ಮನು. ಆಮೇಲೆ ಆತ್ಮಿಕವಾದದ್ದು ಮೊದಲನೆಯದಲ್ಲ. ಅಲ್ಲಿ ಬರೆದಿಲ್ಲ ಅದು ಯಾರು ಅಂತ ಇಲ್ವಾ? ಇಲ್ಲಯ್ಯ. ಕಡೆಯ ಆದಾಮನು, ಲಾಸ್ಟ್ ಆಡಮ್. ಲಾಸ್ಟ್ ಆಡಮ್ ಅಂದ್ರೆ ಯೇಸು ಕ್ರಿಸ್ತ. ಮೊದಲನೇ ಆದಾಮನು ದೇವರು ಮಣ್ಣಿನಿಂದ ಸೃಷ್ಟಿ ಮಾಡಿದ ಮೊದಲನೇ ಆದಾಮನು. ಎರಡನೇ ಆದಾಮನು ಅಥವಾ ಕಡೆಯ ಆದಾಮನು ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟವನಲ್ಲ, ಅವನು ಸ್ವರ್ಗದಿಂದ ಇಳಿದು ಬಂದವನು. ಖಂಡಿತ. ಸ್ವರ್ಗದಿಂದ ಇಳಿದು ಬಂದವನ ದೇಹ ನಾವು ಪಡ್ಕೋಬೇಕಾದರೆ ಮಣ್ಣಿನಿಂದ ಸೃಷ್ಟಿಯಾದ ಆದಾಮನಿಂದ ಪಡ್ಕೊಂಡ ದೇಹವನ್ನ ನಾವು ಬಿಟ್ಟು ಬಿಡಬೇಕು. ಅಥವಾ ಈ ಆದಾಮನಿಂದ ಪಡ್ಕೊಂಡ ದೇಹಕ್ಕೆ ಸಾವು ಸಂಭವಿಸಲೇಬೇಕು. ಅರ್ಥವಾಯ್ತಾ? ಅರ್ಥ ಆಯ್ತು. ಈಗ ಓದಿ. ಮೊದಲನೆಯ ಮನುಷ್ಯನು ಭೂಮಿಯೊಳಗಿಂದ ಉತ್ಪನ್ನನಾಗಿ. ಮೊದಲನೇ ಮನುಷ್ಯನ ಎಲ್ಲಿಂದ ಉತ್ಪನ್ನನಾದನು? ಮಣ್ಣಿನಿಂದ ಭೂಮಿಯಿಂದ ಸೃಷ್ಟಿಯಾದ ಮಾನವ, ಮಣ್ಣಿನ ಮಗ, ಮಣ್ಣಿನಿಂದ ಹುಟ್ಟಿದವನ ಅಂತ ಅರ್ಥ. ಎರಡನೆಯ ಮನುಷ್ಯನು ಪರಲೋಕದಿಂದ ಬಂದವನು. ನಾನು ಆಗ್ಲೇ ಹೇಳಿದೆ. ಹೌದಯ್ಯ. ಎರಡನೇ ಮನುಷ್ಯನಾದ ಯೇಸು ಕ್ರಿಸ್ತನು ಪರಲೋಕದಿಂದ ಬಂದವನು. ಬಹಳ ಜನ ತಪ್ಪು ತಿಳ್ಕೊಂಡಿದ್ದಾರೆ, ಯೇಸು ಮರಿಯಳ ಮಗ, ಯೋಸೇಫನ ಮಗ, ನಮ್ಮೆಲ್ಲರ ಹಾಗೆ ಒಬ್ಬ ವ್ಯಕ್ತಿ ಅಂತ. ಅಲ್ಲಲ್ಲ, ಯೇಸು ಪರಲೋಕದಿಂದ ಬಂದವನು. ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದಾಗ ಯೇಸು ಸ್ವಾಮಿಗೆ ಆಗಿನ ಕಾಲದ ಯೂದ ಧರ್ಮದವರು ಯಾಕೆ ಆತನನ್ನು ಶಿಲುಬೆಯಲ್ಲಿ ಸಾಯಿಸಬೇಕು ಅಂತ ಬೊಬ್ಬೆ ಹೋಗಿ ಹಾಗೆ ಮಾಡಿದ್ದು. ಅವ್ರು ಯಾವಾಗ್ಲೂ ಯೇಸು ಸ್ವಾಮಿ ಹೇಳಿದ್ರು, ನಾನು ಮೇಲಿಂದ ಬಂದವನು, ಪರಲೋಕದಿಂದ ಬಂದವನು. ಹೌದೌದು, ಖಂಡಿತ ಓದಿದಿಲ್ಲ? ಹೌದಯ್ಯ. ನಾನು ಪರಲೋಕದಿಂದ. ಆವಾಗ ಇವನೆಲ್ಲಿಂದ ಬಂದವನು? ಪರಲೋಕದಿಂದ ಬಂದವನ? ಇವನು ಮರಿಯಳ ಮಗನಲ್ವಾ? ಇವನ ತಂದೆಯಾದ ಯೋಸೇಫನು ನಮ್ಮ ಮಧ್ಯದಲ್ಲಿ ಇದ್ದಾರಲ್ಲ, ಇವನ ಸಹೋದರರು ನಮ್ಮ ಜೊತೆಲಿ ಇದ್ದಾರಲ್ಲ, ಇವನ ಸಹೋದರರು ಎಲ್ಲರೂ ನಮ್ಮ ಜೊತೆಲಿ ಇದ್ದಾರಲ್ಲ, ಬಡಗಿ ಕೆಲಸ ಮಾಡುವ ಯೋಸೇಫನ ಮಗನಲ್ವಾ ಇವನು? ಬಹಳ ಜನ ಹಾಗೆ ತಿಳ್ಕೊಂಡದ್ದು. ಇವತ್ತು ಕೂಡ ಹಾಗೆ ತಿಳ್ಕೊಳ್ಳೋರು ಬಹಳ ಕೋಟ್ಯಾಂತರ ಜನ ಇದ್ದಾರೆ. ಯೇಸು ಬಹಳ ಒಳ್ಳೆ ಮನುಷ್ಯ. ಯೇಸು ಒಳ್ಳೆ ಪೈಗಂಬ, ಒಳ್ಳೆ ಪ್ರವಾದಿ, ಯೇಸು ಒಳ್ಳೆ ಬೋಧಕ, ಒಳ್ಳೆ ಮನುಷ್ಯ, ಇವೆಲ್ಲ ಹೇಳೋರು ಬಹಳ ಜನ ಇದ್ದಾರೆ. ಆದರೆ ಇವೆಲ್ಲ ಸಣ್ಣ ಸತ್ಯ ಅಷ್ಟೇ. ಯೇಸು ಒಳ್ಳೆ ಪ್ರವಾದಿ, ಎಲ್ಲ ಪ್ರವಾದಿಗಳಿಗೂ ಶ್ರೇಷ್ಠ ಪ್ರವಾದಿ ಯೇಸುವೆ ಒಪ್ತಾರೆ. ಆದ್ರೆ ಯೇಸು ಪರಲೋಕದಿಂದ ಬಂದ ದೇವರು, ಅದು ಮುಖ್ಯವಾದದ್ದು, ಅದು ನಂಬಲ್ಲ. ಯೇಸು ಒಳ್ಳೆ ಬೋಧಕ, ಯೇಸುನಂತ ಬೋಧಕ ಈ ಲೋಕ ನೋಡ್ಲೇ ಇಲ್ಲ. ಅದು ಕೂಡ ಕರೆಕ್ಟೇ. ಯೇಸು ಬೋಧನೆ ಮಾಡಿದ ಹಾಗೆ ಯಾರು ಬೋಧನೆ ಮಾಡಲಿಲ್ಲ, ಕರೆಕ್ಟ್. ಆದ್ರೆ ಅದು ಒಂದು ಸ್ವಲ್ಪ ಸತ್ಯ ಅಷ್ಟೇ. ಆದ್ರೆ ಯೇಸು ದೇವ ಕುಮಾರನು, ಪರಲೋಕದಿಂದ ಬಂದವನು, ಇದು ಸ್ಪಷ್ಟವಾಗಿ ನೋಡಿದ್ರು. ಇಲ್ಲಿ ಮಾತ್ರ ಎಷ್ಟೋ ವಾಕ್ಯ ಉಂಟು ಬೈಬಲ್ನಲ್ಲಿ, ಪರಲೋಕದಿಂದ ಬಂದವನು. ಯಹೂದಿಗಳು ಕೂಡ ಅದು ನಂಬುತ್ತಿರ್ಲಿಲ್ಲ, ಅದು ಒಪ್ತಿರ್ಲಿಲ್ಲ. ಯಾಕಂದ್ರೆ ಇವನು ಮನುಷ್ಯನಲ್ಲ. ಅವ್ರ ಕಣ್ಣಲ್ಲಿ ಮನುಷ್ಯನ ಹಾಗೆ ಕಾಣಿಸ್ತಾ ಇತ್ತು. ಮನುಷ್ಯನಾಗಿ ಸ್ವಾಮಿ ಇದ್ದ, ನಿಜವಾಗಲು 100% ಮನುಷ್ಯನಾಗಿ ನಮ್ಮ ಹಾಗೆ ಇದ್ದ. ಆದ್ರೆ ಪಾಪ ಇರಲಿಲ್ಲ. ಪಾಪದಲ್ಲಿ ಆತನಿಗೆ ಹುಟ್ಟಲಿಲ್ಲ. ಯಾಕಂದ್ರೆ ಸ್ತ್ರೀ ಪುರುಷ ಸಂಕಲ್ಪದಿಂದ ಹುಟ್ಟಲಿಲ್ಲ. ಯೇಸು ಸ್ವಾಮಿ ಮರಿಯಳ ಮಗನಾಗಿ ಹುಟ್ಟಿದ್ದಾನೆ ವಿನಃ ಯೋಸೆಫನ ಮಗನಾಗಿ ಹುಟ್ಟಲಿಲ್ಲ. ಮರಿಯಳ ಮಗನಾಗಿ ಹುಟ್ಟುವುದು ಬೇರೆ, ಯೋಸೆಫನ ಮಗನಾಗಿ ಹುಟ್ಟುವುದು ಬೇರೆ. ಅರ್ಥ ಆಗ್ತಾ ಇದೆಯಾ? ಖಂಡಿತ. ಕೆಲವು JMJ ಅಂತ ಬರೀತಾರೆ, ಜೀಸಸ್ ಮೇರಿ ಜೋಸಫ್ ಅಂತ. ಇದೆಲ್ಲ ನೋಡ್ಬಿಟ್ಟು ಜನ ತುಂಬಾ ಜನರು ತಲೆ ಕೆಟ್ಟು ಹೋಗಿದ್ದಾರೆ.
ಅಂದ್ರೆ ಯೇಸು ಸ್ವಾಮಿ ತಂದೆಯಾದ ಯೋಸೇಫನು ಮರಿಯಲು, ತಾಯಿಯಾದ ಮರಿಯಲು ಎಂಬುದಾಗೆಲ್ಲ ಬರೀತಾರೆ. ಆದರೆ ಯೇಸು ಕ್ರಿಸ್ತನು ಮರಿಯಳ ಮಗನಾಗಿ ಹುಟ್ಟಿದ, ಯೋಸೇಫನ ಮಗನಾಗಿ ಹುಟ್ಟಲಿಲ್ಲ. ಸ್ತ್ರೀ ಪುರುಷ ಸಂಕಲ್ಪದಿಂದ, ಗಂಡ ಹೆಂಡತಿಯ ಸಂಬಂಧದಿಂದ ಹುಟ್ಟಿದವನೆಲ್ಲ ಯೇಸು. ಖಂಡಿತ ಹೌದು. ಅದಕ್ಕೆ ಮತ್ತಾಯನ ಸುವಾರ್ತೆಯಲ್ಲಿ, ಫಾರ್ ಎಕ್ಸಾಂಪಲ್ ಮತ್ತಾಯನ ಸುವಾರ್ತೆಯಲ್ಲಿ ನಾನು ಒಮ್ಮೆ ಹೇಳಿದ್ದೀನಿ ಇದು, ಆದ್ರೆ ಪುನಃ ಒಮ್ಮೆ ನಾನು ಹೇಳ್ತೇನೆ. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ವಂಶಾವಳಿ ಬರೆಯುವಾಗ 16ನೇ ವಚನದಲ್ಲಿ ಬರೆದದೆ, ಯಾಕೋಬನ ಮರಿಯಳ ಗಂಡನಾದ ಯೋಸೇಫನನ್ನು ಪಡೆದನು, ಈ ಮರಿಯಳಲ್ಲಿ ಕ್ರಿಸ್ತನೆಂಬ ಯೇಸು ಹುಟ್ಟಿದನು. ಯೇಸು ಹುಟ್ಟಿದನು, ಯೇಸುವನ್ನು ಹುಟ್ಟಿಸಲಿಲ್ಲ. ಅಲ್ಲಿ 1ನೇ ವಚನದ ಕೆಳಗೆ ಹೋದಾಗೆಲ್ಲ ಹುಟ್ಟಿಸಿದರು ಹುಟ್ಟಿಸಿದರು ಅಂತ ಬರ್ತದೆ. ಆದ್ರೆ ಮರಿಯಲ ಮಗನಾದ ಯೇಸುವಿನ ವಿಷಯದಲ್ಲಿ ಓದುವಾಗ ಹುಟ್ಟಿದನು ಹುಟ್ಟಿಸಲಿಲ್ಲ ನೋಡ್ರಿ. ಹಾಗಾದ್ರೆ ಮರಿಯಳ ಇಚ್ಛೆಯಿಂದ ಯೇಸು ಹುಟ್ಟಲಿಲ್ಲ, ದೇವರ ಇಚ್ಛೆಯಿಂದ ಯೇಸು ಹುಟ್ಟಿದ, ಅಥವಾ ಯೇಸುವಿನ ಇಚ್ಛೆಯಿಂದ ಯೇಸು ಹುಟ್ಟಿದ. ಯೋಸೇಫನ ಇಚ್ಛೆ ಇಲ್ಲ, ಯೋಸೇಫನ ಅದರಲ್ಲಿ ಏನು ಸಂಬಂಧ ಇಲ್ಲ. ಯೋಸೇಫನ ಮಗನಲ್ಲ ಅಂತ ಯೇಸು ಇನ್ನೊಂದು ಹೇಳಿದರೆ, ಅದು ಮರಿಯಳ ಮಗನೂ ಅಲ್ಲ ಯೇಸು ಸ್ವಾಮಿ. ಅವನು ಮೇಲಿನಿಂದ ಇಳಿದು ಬಂದ, ಸ್ವರ್ಗದಿಂದ ಬಂದವನು. ನೋಡ್ರಿ, ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ, ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 3ನೇ ವಚನದ ಓದು ನೋಡ್ರಿ. 3ನೇ ವಚನ 3 ಮತ್ತು 4. ಇವನು ಆ ಬಡಗಿ ಅಲ್ಲವೇ, ಇವನು ಆ ಬಡಗಿ ಅಲ್ಲವೇ, ಇವನು ಮರಿಯಳ ಮಗನಲ್ಲವೇ. ಯೇಸುವಿನ ಕಾಲದಲ್ಲಿ ಇದ್ದಂತ ಜನರು ಯೇಸುವನ್ನು ಯಾವ ರೀತಿಯಲ್ಲಿ ಕಂಡರು? ಇವನು ಯಾರ ಮಗನು? ಬಡಗಿಯ ಮಗನು. ಬಡಗಿಯಾದ ಯೋಸೇಫನ ಮಗನಲ್ಲವೇ, ಆ ಮರಿಯಳ ಮಗನಲ್ಲವೇ? ಹೌದು. ಆಮೇಲೆ ಓದ್ರಿ, ಇವನು ಮರಿಯಳ ಮಗನಲ್ಲವೇ, ಇವನು ಮರಿಯಳ ಮಗನಲ್ಲವೇ. ಯಾಕೋಬ, ಯೋಸೆ, ಯೂದ, ಸೀಮೋನ ಇವರ ಅಣ್ಣನಲ್ಲವೇ. ನೋಡ್ರಿ, ಯೇಸು ಸ್ವಾಮಿ ಜೊತೆ ಹುಟ್ಟಿದಂತ, ಅಂದ್ರೆ ಮರಿಯಳು ಮತ್ತು ಯೋಸೇಫನು ದಂಪತಿಗಳಾಗಿ ಜೀವನ ಮಾಡಿ ಅವರ ಮೂಲಕವಾಗಿ ಹುಟ್ಟಿದಂತ ಯಾಕೋಬ ಮಕ್ಕಳ, ಗಂಡು ಮಕ್ಕಳ ಹೆಸರಿದೆ ಬೈಬಲ್ನಲ್ಲಿ. ಹೌದಯ್ಯ. ಆದ್ರೆ ಇದು ಒಪ್ಪದೇ ಇರುವಂತ ಲಕ್ಷಾಂತರ ಕೋಟ್ಯಾಂತರ ಜನರು ಇವತ್ತು ಲೋಕದಲ್ಲಿ ಇದ್ದಾರೆ. ಇದು ಅವ್ರು ಒಪ್ಪಲ್ಲ. ಅವ್ರು ಹೇಳ್ತಾರೆ, ಯೇಸು ಸ್ವಾಮಿಯ ಸ್ವಂತ ಸಹೋದರ ಅಲ್ಲ ಅವರು, ಮರಿಯಳ ಮಕ್ಕಳಲ್ಲ ಅವರು, ಯೋಸೇಫನ ಮಕ್ಕಳಲ್ಲ, ಕಸಿನ್ಸ್ ಅಂತ ಹೇಳ್ತಾರೆ. ಕಸಿನ್ಸ್ ಆದ್ರೆ ಇಲ್ಲಿ ಯಾಕೆ ಬರಬೇಕು, ಹೀಗೆ ಈ ತರ ಬರಿಬೇಕು ಇಲ್ಲಿ. ಆಮೇಲೆ ಓದ್ರಿ, ಇವನ ತಂಗಿಯರು ಇಲ್ಲಿ ನಮ್ಮಲ್ಲಿ ಇದ್ದಾರಲ್ಲವೇ, ಇವನ ತಂಗಿಯರು ನಮ್ಮ ಮಧ್ಯದಲ್ಲಿ ಇದ್ದಾರಲ್ಲವೇ. ಇವನ ತಂಗಿಯರು, ಹಾಗಾದ್ರೆ ಒಬ್ಬ ತಂಗಿ ಅಲ್ಲ, ಒಬ್ಬರಿಗಿಂತ ಹೆಚ್ಚು ಜನ ಇದ್ದಾರಲ್ವಾ? ಹೌದಯ್ಯ. ಇವನ ತಂಗಿಯರು ನಮ್ಮ ಮಧ್ಯದಲ್ಲಿ ಇದ್ದಾರಲ್ಲವೇ ಎಂದು ಮಾತಾಡಿಕೊಂಡು ಆತನ ವಿಷಯವಾಗಿ ಬೇಸರಗೊಂಡರು. ಇದೇ ವಚನ ಮತ್ತಾಯನ ಸುವಾರ್ತೆಯಲ್ಲಿ ಕೂಡ ನಾವು ನೋಡುತ್ತೇವೆ. ಒಂದು ಕಡೆಯಲ್ಲಿ ಮಾತ್ರ ಅಲ್ಲ, ಮಾರ್ಕನ ಸುವಾರ್ತೆಯಲ್ಲಿ ಮಾತ್ರ ಅಲ್ಲ, ಮತ್ತಾಯನ ಸುವಾರ್ತೆಯಲ್ಲಿ ಇದನ್ನೇ ನಾವು ನೋಡುತ್ತೇವೆ. ನೋಡ್ರಿ, ಯೇಸು ಸ್ವಾಮಿಗೆ ಹೆಚ್ಚು ಕಡಿಮೆ 4 ಸಹೋದರರು ಅಲ್ವಾ? ಯಾಕೋಬ, ಯೋಸೆ, ಯೂದ ಮತ್ತು ಸಿಮೋನ. ಈ 4 ಜನರ ಹೆಸರು ಬೈಬಲ್ ಹೇಳುತ್ತದೆ, ಮತ್ತೆ ಸಹೋದರಿಯರು. ಹಾಗಾದರೆ ಯೇಸು ಸ್ವಾಮಿ ಯೋಸೇಫು ಮರಿಯಳ ಸಂಬಂಧವಿಲ್ಲದೆ ಹುಟ್ಟಿದವನು, ಸ್ವರ್ಗದಿಂದ ಹುಟ್ಟಿದವನು ಅಥವಾ ಸ್ವರ್ಗದಿಂದ ಬಂದವನು, ಸ್ವಂತ ಇಚ್ಛೆಯಿಂದ ಹುಟ್ಟಿದವನು. ಈ 6 ಮಕ್ಕಳು ಕನಿಷ್ಠ ಪಕ್ಷ ಆದರು. ಇವರೆಲ್ಲರೂ ಮರಿಯಳ ಮತ್ತು ಯೋಸೇಫರ ಸಂಬಂಧದಿಂದ ಹುಟ್ಟಿದವರು. ಖಂಡಿತ ಹೌದು. ಈಗ ಲೋಕದಲ್ಲಿ ಆ ಕಾಲದಲ್ಲಿ ಇದ್ದಂಥವರೆಲ್ಲರೂ ತಿಳ್ಕೊಂಡ್ರು ಯೇಸು ಸ್ವಾಮಿ ಇವರ ಮಕ್ಕಳು, ಯೋಸೇಫ್ ಮತ್ತು ಮರಿಯಳ ಮಕ್ಕಳು. ಹೌದು, ತಪ್ಪಾಗಿದೆ. ಇವತ್ತು ಕೂಡ ಅನೇಕರು ಅದನ್ನೇ ನಂಬ್ತಾರೆ. ಆದರೆ ಯೇಸು ಸ್ವಾಮಿ ಎಲ್ಲಿಂದ ಬಂದವನು? ಮೇಲಿನಿಂದ ಬಂದವನು. ಆಗಿನ ಕಾಲದಲ್ಲಿ ಇದ್ದವರು ಯೇಸು ಸ್ವಾಮಿ ಇರಬಾರದು, ಇವನನ್ನು ಸಾಯಿಸಬೇಕು ಅಂತ ಹೇಳ್ತಾ ಇದ್ದದ ಕಾರಣ ದೇವರು ಮನುಷ್ಯನಾಗುವುದು ಹೇಗೆ ಎಂಬುವಂಥದ್ದು ಅವರ ತಲೆಯೊಳಗೆ, ಅವರ ಬುದ್ಧಿಯೊಳಗೆ ಅವರಿಗೆ ತಿಳ್ಕೊಳ್ಳಿಕ್ಕೆ ಅಸಾಧ್ಯವಾದ ಒಂದು ವಿಷಯವಾಗಿತ್ತು. ದೇವರು ಮನುಷ್ಯನಾಗಬಹುದು, ಆದ್ರೆ ಮನುಷ್ಯ ದೇವರಾಗಕ್ಕಾಗಲ್ಲ. ಹೌದಾ? ಇವತ್ತು ಅನೇಕರು, ದೇರ್ ಆರ್ ಸೋ ಮೆನಿ ಗಾಡ್ ಮೆನ್ಸ್ ಟುಡೇ. ಅವ್ರು ಹೇಳ್ತಾರೆ ನಾವು ದೇವರು, ಸೆಲ್ಫ್ ಸ್ಟೈಲ್ ದೇವರುಗಳು. ಬಟ್ ಮನುಷ್ಯನು ಏನೇ ಪ್ರಯಾಸ ಪಟ್ಟರು ದೇವರಾಗಕ್ಕೆ ಆಗಲ್ಲ. ಆದ್ರೆ ದೇವರು ಮನುಷ್ಯನಾಗುವುದಕ್ಕೆ ಸಾಧ್ಯ. ಅದೇ ಯೇಸು. ಗಾಡ್ ಕ್ಯಾನ್ ಬಿಕಮ್ ಮ್ಯಾನ್ ಅಂಡ್ ದಟ್ ಈಸ್ ಜೀಸಸ್ ಕ್ರೈಸ್ಟ್. Nobody else. And no man can become God.
ಸೊ ಇವತ್ತು ವಿ ಆರ್ ಸೀಯಿಂಗ್ ಇವತ್ತು ನಾವು ನೋಡ್ತಾ ಇದೀವಲ್ಲ, ದೇವರು ಅಂತ ಹೇಳ್ತಾ ಇದ್ದಂತ ದೇವ ಮನುಷ್ಯರನ್ನೆಲ್ಲ ಇವತ್ತು ತನಿಖೆ ಮಾಡ್ತಾ ಇದ್ದಾರೆ. ಅವ್ರು ಮಾಡುವಂತ ಅನೇಕ ಕೆಟ್ಟ ಕೆಟ್ಟ ಕೆಲಸಗಳು ನಾವು ಟಿವಿಯಲ್ಲಿ ಹೇಳಕ್ ಆಗಲ್ಲ. ಅವರು ದೇವರ ಮನುಷ್ಯರು, ಅವರು ದೇವರು 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 ಅಂತ ಅವರ ಕಣ್ಣಿಗೆ ಅಡ್ಡ ಬೀಳ್ತಾರೆ. ಅವರಿಗೆ ಕೋಟಿ ಕೋಟಿ ಹಣ ಅಮೆರಿಕದಿಂದ ಬರುತ್ತದೆ ಅಥವಾ ಬೇರೆ ದೇಶಗಳಿಂದ ಬರುತ್ತದೆ. ಕೋಟಿ ಕೋಟಿ, ಲಕ್ಷ ಲಕ್ಷ ಅಲ್ಲ. ಆದ್ರೆ ಅವರ ಬಗ್ಗೆ ಈಗ ಹೊರಗಡೆ ಅವರ ಶಿಷ್ಯರಾಗಿದ್ದವರು ಕೆಲವರೆಲ್ಲ ಮುಂಚೆ ಅವರ ಜೊತೆಯಲ್ಲಿ 20 ವರ್ಷಗಳು 40 ವರ್ಷ ಎಲ್ಲ ಜೀವನ ಮಾಡಿದವರು, ಅವರು ಹೊರಗಡೆ ಹೋದ ನಂತರ ಇವರ ಕೆಟ್ಟತನವೆಲ್ಲ ತಿಳಿದು ಅವರು ಹೊರಗೆ ಬಂದು ಇವರ ಬಗ್ಗೆ ಎಲ್ಲ ಬರೆದಿರ್ತಕ್ಕಂಥ ಪುಸ್ತಕಗಳು, ಮಾಹಿತಿ ಸಹಿತವಾಗಿ ಬರೆದಿರ್ತಕ್ಕಂಥ ವಿಷಯಗಳು, ಪ್ರಕಟಿಸಿರುವಂತ ವಿಡಿಯೋಗಳು ನೋಡುವಾಗ ಅಸಹ್ಯ ಆಗ್ತದೆ. ಅಂದ್ರೆ ಮನುಷ್ಯನೇ ನೋಡ್ರಿ, ಮನುಷ್ಯನೇ. ನಾವೆಲ್ಲರೂ ಶಾಪಕ್ಕೆ ಒಳಗಾದವರು, ನಾವೆಲ್ಲರೂ ಪಾಪಕ್ಕೆ ಅಧೀನರು. ನಮ್ಮ ಈ ರಕ್ತ, ನಮ್ಮ ಈ ಜೀವ ಪಾಪ ಕೆಟ್ಟತನ ತುಂಬಿದು. ಆದರೆ ಈ ಕೆಟ್ಟತನ ತುಂಬಿದಂತ, ಪಾಪ ತುಂಬಿದ, ಶಾಪ ತುಂಬಿದ, ಮರಣಕ್ಕೆ ಒಳಗಾದ ಈ ದೇಹಕ್ಕೆ ಮೋಕ್ಷ, ಮರಣವನ್ನು ಜಯಿಸಿದ, ಪಾಪ ಇಲ್ಲದಂತ ಪಾಪಕ್ಕೆ ಪರಿಹಾರ ಮಾಡಿದ, ಶಾಪಕ್ಕೋಸ್ಕರವಾಗಿ ತಾನೇ ನಮಗೋಸ್ಕರ ಶಾಪವಾದ ಯೇಸು ಕ್ರಿಸ್ತನನ್ನು ನಮ್ಮ ಆತ್ಮದೊಳಗೆ, ಜೀವಾತ್ಮದೊಳಗೆ ಸ್ವೀಕಾರ ಮಾಡಿಕೊಳ್ಳುವಾಗ, ನಂಬಿಕೆಯಿಂದ ವಿಶ್ವಾಸದಿಂದ ಸ್ವೀಕಾರ ಮಾಡಿಕೊಳ್ಳುವಾಗ ನಮ್ಮ ಬಾಳು ಬದಲಾಗ್ತದೆ. ನಮ್ಮಲ್ಲಿ ಮನ ಪರಿವರ್ತನೆ ಆಗ್ತದೆ, ನಮ್ಮ ಸ್ವಭಾವ ಬದಲಾಗುತ್ತದೆ. ಇದು ತುಂಬಾ ಸಿಂಪಲ್, ಇದು ಬಹಳ ಸರಳ. ಇದಕ್ಕೆ ನಾವು ಹಣ ಕೊಡಬೇಡ, ತೀರ್ಥಯಾತ್ರೆ ಮಾಡಬೇಡ, ಹೆಸರು ಬದಲಾಯಿಸೋದು ಬೇಡ, ಮನಸ್ಸು ಬದಲಾಯಿಸಿದೆ ಸರ್. ಮೂಢನಂಬಿಕೆ ಬಿಟ್ರೆ ಇದು ಬಿಡಕ್ಕೆ ಮನುಷ್ಯಗೆ ಮನಸ್ಸಿಲ್ಲ ನೋಡ್ರಿ. ಈ ವಚನ ಮತ್ತೆ ನೀವು ಓದ್ತಾ ಇದ್ರಲ್ಲ, ಆ ವಚನ ನೋಡ್ರಿ, ಆ ವಚನ ಓದ್ರಿ. 1 ಕೊರಿಂಥಿಯನ್ಸ್ ಚಾಪ್ಟರ್ 15, ಆಮೇಲೆ ಅದರಲ್ಲಿ ನಾವು ಓದ್ತಾ ಇದ್ದು 43, 44 ಏನೋ ಓದ್ತಾ ಇದ್ದೀವಿ ಅಲ್ವಾ? ಮೊದಲನೇ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನು. ಓದುತ್ತಾ ಇದ್ದು 46ನೇ. ಮೊದಲನೇ ಮನುಷ್ಯನು ಭೂಮಿಯೊಳಗಿಂದ ಉತ್ಪನ್ನಾಗಿ ಮಣ್ಣಿಗೆ ಸಂಬಂಧಪಟ್ಟವನು. ಎರಡನೇ ಮನುಷ್ಯನು ಪರಲೋಕದಿಂದ ಬಂದವನು. ಮಣ್ಣಿನಿಂದ ಹುಟ್ಟಿದವನು ಎಂಥವನು? ಮಣ್ಣಿಗೆ ಸಂಬಂಧಪಟ್ಟವರು ಅಂಥವರೇ. ಆಮೇಲೆ ಪರಲೋಕದಿಂದ ಬಂದಾತನು ಎಂಥವನು? ಪರಲೋಕ ಸಂಬಂಧಪಟ್ಟವರು ಅಂಥವರೇ. ಪರಲೋಕ ಸಂಬಂಧಪಟ್ಟವರು ನಾಗವಾಗಬೇಕಾದರೆ, ಪರಲೋಕದಿಂದ ಬಂದವನ ಹಾಗೆ ನಾವು ರೂಪಾಂತರ ಹೊಂದಬೇಕಾದರೆ, ನಮಗೆ ಪುನರ್ಜೀವನ ಆಗಬೇಕಾದವರೇ ನಮ್ಮೊಳಗೆ ಆ ಪುನರ್ಜನ್ಮ ಆಗಬೇಕು. ಆಮೇಲೆ ಓದ್ರಿ. ನಾವು ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ. ಎಷ್ಟು ಸ್ಪಷ್ಟವಾಗಿದೆ. ಮಣ್ಣಿನಿಂದ ಹುಟ್ಟಿದವರ ಸಾರೂಪ್ಯ ನಾವು ಹೊಂದಿಕೊಂಡಿದ್ದೇವೆ. ಮಣ್ಣಿನಿಂದ ಹುಟ್ಟಿದವನು ಯಾರು? ಆದಾಮನು. ಅವನ ಸಾರೂಪ್ಯ ನಾವು ನಮ್ಮಲ್ಲಿ ಇದೆ ಅಲ್ವಾ? ನಾವು ಆ ಸಾರೂಪ್ಯಕ್ಕೆ ಸೇರಿದವರು. ಈಗ ಸ್ವರ್ಗದಿಂದ ಬಂದವನ ಸಾರೂಪ್ಯ ನಾವು ಪಡೆಯಬೇಕಾದ್ರೆ ಏನಾಗಬೇಕು? ಅದೇ ಪ್ರಕಾರ ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು. ಪರಲೋಕದಿಂದ ಬಂದಾತನ ಅದು ಯಾರು? ಯೇಸು ಕ್ರಿಸ್ತನು. ಆತನ ಸಾರೂಪ್ಯವನ್ನು ಧರಿಸಿಕೊಳ್ಳಬೇಕು. ಹಾಗಾದ್ರೆ ಈ ದೇಹ ಸಾಯಬೇಕಾ? ಹೌದಯ್ಯ, ಖಂಡಿತ. ನಾವು ಯೇಸು ಸ್ವಾಮಿಯ ಭಕ್ತರಾದರೂ ಅಲ್ಲದಿದ್ದರೂ ಈ ದೇಹದಲ್ಲಿ ನಮಗೆ ಸಾವು ಖಂಡಿತ ಅದು ಇದೆ. ಈಗ ಈ ದೇಹದಲ್ಲಿ ನಮಗೆ ಸಾವಿದ್ರೆ ಅದೊಂದು ನಿದ್ರೆಗೆ ಸಮಾನ. ಇದು ಸ್ವಲ್ಪ ಸಮಯಕ್ಕೆ. ಅದಕ್ಕೆ ಈ ದೇಹಕ್ಕೆ ಜನ ಏನು ಹಿಂಸೆ ಕೊಟ್ಟರು, ಎಷ್ಟು ಕಷ್ಟ ಕೊಟ್ಟರು, ಒಬ್ಬ ನಿಜವಾದ ಯೇಸು ಸ್ವಾಮಿ ಭಕ್ತ ಅದರ ಬಗ್ಗೆ ಚಿಂತೆ ಮಾಡಲ್ಲ. ಖಂಡಿತ. ಯೇಸು ಸ್ವಾಮಿಯನ್ನು ನಂಬಿದರ ನಿಮಿತ್ತವಾಗಿ ಎಷ್ಟೋ ಭಕ್ತರುಗಳು ಸಭೆಯ ಆರಂಭ ಕಾಲದಿಂದಲೇ, ಮೊದಲನೇ ಶತಮಾನದಿಂದಲೇ ಎಷ್ಟೊಂದು ಭಯಂಕರವಾದ ಹಿಂಸೆಗಳನ್ನು ಅನುಭವಿಸಿ ಕಗ್ಗೊಲೆಗೆ ಒಳಗಾದ. ಖಂಡಿತ. ಹೌದು ಅಲ್ವಾ? ಹೌದು. ಅದನ್ನು ನಾವು ನಿಜವಾಗ್ಲೂ ಚರಿತ್ರೆಯ ಆ ಒಂದು ಪುಟಗಳನ್ನು ನಾವು ಹುಡುಕುವಾಗ, ಅದನ್ನು ಓದುವಾಗ ನಮಗೆ ನಂಬಕ್ಕಾಗಲ್ಲ. ಇಂಥ ಭಯಂಕರವಾದ ಹಿಂಸೆ ಮನುಷ್ಯರು ಕೊಡ್ತಾರ? ಇತ್ತೀಚಿನ ದಿನಗಳಲ್ಲಿ ಕೂಡ ನಾವು ನೋಡ್ತೇವೆ ಕೆಲವೊಂದು ದೇಶಗಳಲ್ಲಿ ಅವರು ಏನು ತಪ್ಪು ಮಾಡಲಿಲ್ಲ, ಅವರೇನು ಭ್ರಷ್ಟಾಚಾರ ಮಾಡಲಿಲ್ಲ, ಅವ್ರ ಸರ್ಕಾರದ ಹಣ ಹೊಡೆಯಲಿಲ್ಲ, ಅವ್ರು ಯಾರಿಗೂ ಕೊಲೆ ಮಾಡಲಿಲ್ಲ, ಅವ್ರು ಯಾವ ವಿಚಾರ ಮಾಡಲಿಲ್ಲ. ಆದರೆ ಇವರು ಮಾಡಿದ ತಪ್ಪೇನು? ಇವರು ಮತಾಂತರ ಮಾಡಿದ. ಅವರು ಯೇಸು ಸ್ವಾಮಿ ನಂಬಿದ್ದಾರೆ, ಇವರು ಯೇಸು ಸ್ವಾಮಿಯ ಧರ್ಮವನ್ನು ಸೇರಿದ್ದಾರೆ.
ಯೇಸು ಸ್ವಾಮಿ ಧರ್ಮ ಅಲ್ಲ, ಯೇಸು ಸ್ವಾಮಿ ಒಬ್ಬ ವ್ಯಕ್ತಿ. ಖಂಡಿತ. ಯೇಸು ಸ್ವಾಮಿ ಒಂದು ಧರ್ಮ ಅಲ್ಲ, ಯೇಸು ಸ್ವಾಮಿ ಒಬ್ಬ ವ್ಯಕ್ತಿ, ಸ್ವರ್ಗದಿಂದ ಇಳಿದು ಬಂದ ನಮ್ಮ ರಕ್ಷಕ. ಇದು ನಂಬಿದಕ್ಕೆ ಎಷ್ಟೊಂದು ಜನರಿಗೆ ಭಯಂಕರವಾದ ಹಿಂಸೆ, ತಂದೆ ತಾಯಿಗಳೇ ಹಿಂಸೆ ಕೊಡ್ತಾರೆ, ಒಡ ಹುಟ್ಟಿದವರೇ ಹಿಂಸೆ ಕೊಡ್ತಾರೆ, ಕುತ್ತಿಗೆ ಮುರಿಯುವುದು, ಭಯಂಕರವಾಗಿ ಅವರಿಗೆ ಪೆಟ್ಟು ಕೊಡುವುದು, ಎಂಥ ಹಿಂಸೆಗಳು, ಭಯಂಕರ ಭಯಂಕರ. ಯೇಸುಸ್ವಾಮಿ ಹೇಳಿದ ಮಾತು ಕೂಡ ನಾವು ನೆನೆಸ್ಕೊಳ್ತೇವಲ್ಲ. ಯೇಸುಸ್ವಾಮಿ ಹೇಳಿದ ನಮ್ಮನ್ನ ನಂಬೋದು ದೊಡ್ಡ ಭಾಗ್ಯ, ಬಟ್ ಅದೇ ಸಮಯದಲ್ಲಿ ಸ್ವಾಮಿ ಹೇಳಿದ್ದಾನೆ ಅಲ್ಲ, ಹಿಂಸೆ ನಿಮಗೆ ತಪ್ಪೋದಿಲ್ಲ. ಕರೆಕ್ಟ್ ಅಲ್ಲ? ಲೋಕದಲ್ಲಿ ನಿಮಗೆ ಹಿಂಸೆ ಉಂಟು, ಸಂಕಟ ಉಂಟು, ಆದ್ರೆ ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೆ. ಅಂದ್ರೆ ಲೋಕದ ಜನರ ಈ ಒಂದು ಹಿಂಸೆ ನಾನು ಜಯಿಸಿದ್ದೇನೆ. ಲೋಕವನ್ನು ಜಯಿಸಿದೆ ಅಂತಂದ್ರೆ ಲೋಕದ ಅಧಿಪತಿ ಸೈತಾನು ಮನುಷ್ಯರಿಗೆ ಹಿಂಸೆ ಪಡಿಸ್ತಾನೆ. ಸತ್ಯ ವಚನವನ್ನು ಅನುಸರಿಸುವಾಗ, ಸತ್ಯ ದೇವರನ್ನು ಹಿಂಬಾಲಿಸುವುದಕ್ಕೆ ನಾವು ಮನಸ್ಸು ಮಾಡುವಾಗ, ಅದನ್ನು ಇಷ್ಟಪಡದವರು, ಅದನ್ನು ದ್ವೇಷ ಮಾಡುವವರು ನಿಮ್ಮನ್ನು ದ್ವೇಷ ಮಾಡ್ತಾರೆ, ಅದು ನನ್ನನ್ನು ದ್ವೇಷ ಮಾಡ್ತಾರೆ. ಎಂಥ ಹಿಂಸೆ ಕೊಟ್ಟು ಅವರನ್ನು ಸಾಯಿಸಕ್ಕೆ ಸಾಧ್ಯವೋ ಅದೇ ರೀತಿಯಾಗಿ ಅವರು ಸಂಚು ಮಾಡುತ್ತಾರೆ. ಇಲ್ಲ ಸಲ್ಲದ ಅಪಾದನೆಗಳನ್ನು ಹುಟ್ಟಿಸಿ ಕೇಸು ಮಾಡಿ, ಫೈಲ್ ಮಾಡಿ, ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಸುಮ್ಮನೆ ಸುಳ್ಳು ಹೇಳಿ ಜನರಿಗೆ ಹಣ ಕೊಟ್ಟು ಈಗೆಲ್ಲ ಮಾಡೋರಿದ್ದಾರೆ. ಹಣ ಕೊಟ್ಟು ಬನ್ನಿ ಈ ತರ ಹೇಳಿ, ಈ ತರ ಮಾಡಿದ್ದಾನೆ, ಆ ತರ ಮಾಡಿದ್ದಾನೆ, ಈ ತರ ಹೇಳಿಸಿ ಸುಮ್ಮನೆ ಸುಳ್ಳು ಆಪಾದನೆ ಮಾಡಿ ಒಳಗಡೆ ಹಾಕಿಸೋರಿದ್ದಾರೆ. ಯೇಸು ಸ್ವಾಮಿ ಹೇಳಿದ್ದು ಸತ್ಯವೇ. ನಿಮಗೆ ಲೋಕದಲ್ಲಿ ಸಂಕಟ ಉಂಟು ನನ್ನ ನಂಬೋದು ನಿಮಿತ್ತ, ಆದರೆ ಧೈರ್ಯವಾಗಿರು, ನಾನು ಈ ಲೋಕದ ಅಧಿಪತಿಯಾದ ಸೈತಾನ್ ಜಯಿಸಿದ್ದೇನೆ. ಸೈತಾನ್ನ ಮಾತಿನ ಪ್ರಕಾರ ನಡೆಯುವಂತ ಪ್ರವರ್ತಿಸುವ ಜನರನ್ನು ನಾನು ಜಯಿಸಿದ್ದೇನೆ, ನೀವು ಕೂಡ ಜಯಿಸೋದಕ್ಕೆ ಸಾಧ್ಯ. ಹಾಗಾದ್ರೆ ಹಿಂಸೆ ಸಂತೋಷವಾಗಿ ಅನುಭವಿಸ್ಬೇಕು. ಯೇಸು ಸ್ವಾಮಿ ನಂಬಿದ್ರು. ಯಾಕಂದ್ರೆ ನಮಗೆ ಈ ಲೋಕದಲ್ಲಿ ದೇಹಕ್ಕಷ್ಟೇ ಅವ್ರಿಗೆ ಹಿಂಸೆ ಕೊಡಕ್ಕೆ ಸಾಧ್ಯ, ನಮ್ಮ ಜೀವಾತ್ಮಕ್ಕೆ ಹಿಂಸೆ ಕೊಡಕ್ಕೆ ಸಾಧ್ಯವೇ ಇಲ್ಲ. ಜೀವಾತ್ಮ ದೇವರ ಜೊತೆಯಲ್ಲಿ ಸದಾ ಇರುವ ಹಾಗೆ ಈ ದೇಹದಲ್ಲಿ ನಾವು ಸತ್ತ ನಂತರ ಈ ದೇಹವು ಸ್ವರ್ಗದ ದೇಹ ಪಡ್ಕೊಂಡು ಸದಾ ಕಾಲಕ್ಕೂ ದೇವರ ಜೊತೆ ನಾವು ಬಾಳ್ತೇವೆ. ಎಂತ ನಿರೀಕ್ಷೆ ಇದು? ಖಂಡಿತ. ಹಾಗಾದ್ರೆ ನಂಬಿಕೆಗೋಸ್ಕರ ಸಾಯುವುದು ಲೇಸು ಅಲ್ವಾ? ಖಂಡಿತ. ಸಾಯುವುದು ಭಾಗ್ಯ ಅಲ್ವಾ? ಭಾಗ್ಯ. ಅಯ್ಯವರೇ, ನಮ್ಮ ಸಮಯ ಈ ಒಂದು ಸಮಯದಲ್ಲಿ ಮುಗಿದು ಹೋಗಿದೆ. ಪ್ರಿಯ ವೀಕ್ಷಕರೇ, ನಾವು ಇಷ್ಟೊತ್ತು ಸಮಯದಲ್ಲಿ ನಾವು ದೈವ ಸೇವಕರಂತ ಅಯ್ಯನವರ ಹತ್ರ ನಾವು ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಪಡೆದುಕೊಂಡು ಬಂದ್ವಿ. ಬಹಳ ಸುಂದರವಾಗಿ, ಅದ್ಭುತವಾಗಿ, ಆ ಒಂದು ಸಂಕ್ಷಿಪ್ತವಾಗಿ ಅಯ್ಯನವರು ವಿವರಿಸಿ ಹೇಳಿದರು. ದೇವರನ್ನು ಯೇಸು ಕ್ರಿಸ್ತ ನಂಬುವುದರ ಮೂಲಕ ನಿಮಗೆ ಪುನರುತ್ಥಾನವಿದೆ ಎಂಬುದಾಗಿ. ನಂತರವಾಗಿ ಈ ಲೋಕದಲ್ಲಿ ಎಷ್ಟೇ ಕಷ್ಟ ಬಂದರೂ ಸಹ ಅದನ್ನು ತಾಳಿಕೊಂಡು ನಡೆದರೆ ನಮಗೆ ಮುಂದಿನ ಜೀವಮಾನದಲ್ಲಿ ನಮಗೆ ಪರಲೋಕದ ಒಂದು ಭಾಗ್ಯ ಸಿಗುತ್ತದೆ ಎಂಬುದಾಗಿ ಅಯ್ಯನವರು ಸ್ಪಷ್ಟವಾಗಿ ಈ ಒಂದು ಸಮಯದಲ್ಲಿ ನಮಗೆ ವಿವರಿಸಿ ಹೇಳಿದರು. ಅಯ್ಯನವರೇ, ಇಷ್ಟೊತ್ತು ನಮ್ಮನ್ನು ವಿವರಿಸಿ ಹೇಳಿದ್ದಕ್ಕಾಗಿ ನಿಮಗೆ ಧನ್ಯವಾದ ಸಲ್ಲಿಸ್ತೇವೆ. ಮತ್ತು ಪ್ರಿಯ ವೀಕ್ಷಕರೇ, ನಿಮಗೆ ಸತ್ಯವೇದಲ್ಲಿ ಬರುವಂಥ ಯಾವುದೇ ರೀತಿಯ ಒಂದು ಡೌಟ್ ಅಥವಾ ಪ್ರಶ್ನೆಗಳು ಇರುವುದಾದರೆ ನಮಗೆ ನೀವು ಸ್ಕ್ರೀನಲ್ಲಿ ಬರುವಂಥ ಇಮೇಲಿಗೆ ನೀವು ಮೇಲ್ ಮಾಡ್ಬೋದು. ನಂತರವಾಗಿ ಬರುವಂಥ ಒಂದು ಫೋನ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಸಹ ಮಾಡ್ಬೋದು. ನಾವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯಾಸ ಪಡುತ್ತೇವೆ. ನಂತರವಾಗಿ ಪ್ರಿಯ ವೀಕ್ಷಕರೇ, ನಾವು ಈ ಒಂದು ಕಾರ್ಯಕ್ರಮವನ್ನು ನಿಮ್ಮ ಎದುರಿಗೆ ತರುವುದಕ್ಕೆ ಎಷ್ಟೋ ಒಂದು ಪ್ರಯಾಸ ಪಡುತ್ತಾ ಇದ್ದೇವೆ. ಹಾಗೂ ಸಹ ನೀವು ನಿಮ್ಮ ಒಂದು ಸಪೋರ್ಟ್, ನಿಮ್ಮ ಒಂದು ಪ್ರೇಯರ್ ಸಪೋರ್ಟು ನಮಗೆ ಅತ್ಯವಶ್ಯಕವಾಗಿದೆ. ನಮಗೋಸ್ಕರವಾಗಿ ನೀವು ಪ್ರಾರ್ಥಿಸಿರಿ ಎಂಬುದಾಗಿ ನಾವು ಕೇಳುತ್ತೇವೆ. ನಂತರವಾಗಿ ಅಯ್ಯನವರೇ, ಮುಂದೆ ಬರುವಂಥ ಒಂದು ತಿಂಗಳಿಗೆ ವಿದ್ಯಾರ್ಥಿಗಳು ಅಂದರೆ ಸ್ಟೂಡೆಂಟ್ಸ್ ಅವರಿಗೆ ಕಾಲೇಜ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಸೊ ಅವರ ಭವಿಷ್ಯ, ಅವರ ಭವಿಷ್ಯಕ್ಕಾಗಿ ಆ ಸ್ಟೂಡೆಂಟ್ಸಿಗೋಸ್ಕರವಾಗಿ ಸಹ ನೀವು ಪ್ರಾರ್ಥಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇವೆ. ಜೀವ ಸ್ವರೂಪನಾದ ದೇವರೇ, ಎಲ್ಲ ಜ್ಞಾನಕ್ಕೂ ಮೂಲನಾಗಿರುವ ನಮ್ಮ ಸೃಷ್ಟಿಕರ್ತನಾದಂತಹ ದೇವರೇ, ಆತ್ಮ ಸ್ವರೂಪನಾಗಿರ್ತಕ್ಕಂಥ ತಂದೆಯೇ, ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರತ್ಯೇಕವಾಗಿ ಇಂದಿನ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ ನಮ್ಮ ವೀಕ್ಷಕರಿಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ, ಅವರಿಗಾಗಿ ಪ್ರಾರ್ಥಿಸ್ತೇವೆ. ಪ್ರತ್ಯೇಕವಾಗಿ ಕರ್ತನೆ, ಈ ತಿಂಗಳಿಂದ ಕರ್ತನೆ ಅನೇಕ ಮಕ್ಕಳು ಶಾಲೆಗಳಿಗೆ ಹೋಗಲಿಕ್ಕಿದ್ದಾರೆ, ಕಾಲೇಜ್ ಸೇರಲಿಕ್ಕಿದ್ದಾರೆ. ಸ್ವಾಮಿ, ಸಿದ್ಧತೆ ಮಾಡುತ್ತಿರುವ ಎಲ್ಲ ಪ್ರಿಯ ಮಕ್ಕಳನ್ನು ಆಶೀರ್ವದಿಸಿರಿ. ಅವರನ್ನು ಈ ವರ್ಷದಲ್ಲಿ ಎಲ್ಲ ಕೇಡುಗಳಿಂದ, ಎಲ್ಲ ಕಾಯಿಲೆಗಳಿಂದ, ಅಪಾಯಗಳಿಂದ ತಪ್ಪಿಸಿರಿ. ಅವರಿಗೆ ಓದುವುದಕ್ಕೆ ಒಳ್ಳೆ ಜ್ಞಾನ, ಬುದ್ಧಿ, ತಿಳುವಳಿಕೆಯನ್ನು ಕೊಡಿರಿ ಸ್ವಾಮಿ.
ಪ್ರತ್ಯೇಕವಾಗಿ ಬೆಳೆಯುತ್ತಾ ಬರುವ ಈ ಮಕ್ಕಳು ಯಾವುದೇ ತರವಾದ ಕೆಟ್ಟ ಕೆಟ್ಟ ಚಟಗಳಿಗೆ ಒಳಗಾಗದಂತೆ, ಸ್ವಾಮಿ ಕೆಟ್ಟ ಅಭ್ಯಾಸಗಳಿಗೆ ಒಳಗಾಗದಂತೆ, ಕರ್ತನೆ ಒಂದು ವೇಳೆ ಅವರ ತರಗತಿಯಲ್ಲಿರುವಂತಹ ಕೆಟ್ಟ ಮಕ್ಕಳ ಆ ಒಂದು ಪ್ರಚೋದನೆಯಿಂದ, ಅವರ ಒಂದು ಕರ್ತನೆ ಆ ಒಂದು ಇನ್ಫ್ಲೂಯೆನ್ಸಿನಿಂದ ಅವರು ಒಳ್ಳೆ ಮಕ್ಕಳು ಕೆಟ್ಟ ದಾರಿ ಹಿಡಿಯದಂತೆ ತಪ್ಪಿಸಿರಿ ಸ್ವಾಮಿ. ಕೆಟ್ಟವರು ಕೂಡ ಒಳ್ಳೆ ದಾರಿಗೆ ಬರಲಿ ಸ್ವಾಮಿ. ಹೌದು ಕರ್ತನಾದ ದೇವರೇ, ಎಲ್ಲ ಮಕ್ಕಳಿಗೂ ಪ್ರತ್ಯೇಕವಾಗಿ ಈ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರನ್ನು ಆಶೀರ್ವದಿಸಿರಿ. ಈ ವರ್ಷದ ಅಧ್ಯಯನದಲ್ಲಿ ಅವರಿಗೆ ಉತ್ತಮವಾದಂಥ ಆ ಒಂದು ಭವಿಷ್ಯ ನೀನು ಅನುಗ್ರಹಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಅವರ ಹೆತ್ತವರನ್ನು ಕೂಡ ಆಶೀರ್ವದಿಸಿರಿ. ನಮ್ಮೆಲ್ಲರನ್ನು ಕೂಡ ಈ ದಿವಸ ಆಶೀರ್ವದಿಸಕ್ಕಾಗಿ ಸ್ತೋತ್ರ. ಸಹಾಯ ಟಿವಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಸಹಾಯ ಟಿವಿ ಅವರನ್ನು ಆಶೀರ್ವದಿಸಿರಿ. ಅವರೆಲ್ಲ ಸಿಬ್ಬಂದಿ ವರ್ಗದವರನ್ನು ಆಶೀರ್ವದಿಸಿರಿ. ನಮ್ಮೆಲ್ಲರನ್ನು ಮತ್ತೊಮ್ಮೆ ಬಲವುಳ್ಳ ಕೈಗಳಿಗೆ ಒಪ್ಪಿಸ್ತೇನೆ ಸ್ವಾಮಿ. ಪ್ರಿಯ ಡೆಲ್ವಿನ್ ಅವರನ್ನು ಆಶೀರ್ವದಿಸಿರಿ, ಅವರ ಕುಟುಂಬದವರನ್ನು ಆಶೀರ್ವದಿಸಿರಿ. ಎಲ್ಲರನ್ನೂ ನಿನ್ನ ಬಲವುಳ್ಳ ಕೈಗಳಿಗೆ ನಾವು ಒಪ್ಪಿಸುತ್ತೇವೆ. ಪ್ರಾರ್ಥನೆ ಕೇಳುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿದ್ದೇನೆ, ಆಮೇನ್. ಸ್ನೇಹಿತರೆ, ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಇದೇ ಸಮಯದಲ್ಲಿ ಇದೇ ಚಾನಲ್ನಲ್ಲಿ ವೀಕ್ಷಿಸಿ.